ಹೃದಯವಂತ ಕನ್ನಡಿಗರಿಗೆ 7 ಕೋಟಿ ನಮಸ್ಕಾರಗಳು. ನಾನು ಇಂದ ಮಲೇಷಿಯಾ ಬಿಡ್ತಾ ಇದ್ದೀನಿ. ಈಗ KL ಸೆಂಟ್ರಲಿಂದ ಬಸ್ನ್ಯಾಗ ಕೌಲಾಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀನಿ. ನೋಡಿರಿ, ಇದು ಬಸ್ನ್ಯಾಗ AC ಬಸ್ಸು. ಸುಮಾರು KL ಸೆಂಟ್ರಲಿಂದ ಕೌಲಾಲಂಪುರದ ಏರ್ಪೋರ್ಟು 60 ಕಿಲೋಮೀಟ್ರ್ ಐತಿ. ಅದಕ್ಕೆ ನಾನು 15 ರಿಂಗೇಟ್ ಕೊಟ್ಟಿದ್ದೆ, ಅಂದ್ರೆ ಸುಮಾರು ₹300 ಚಾರ್ಜ್ ಆಗ್ತೈತಿ. ಈಗ ಬಸ್ನಲ್ಲಿ ಹೊಂಟಿದ್ದೀನಿ ನೋಡಿರಿ. ಈಗ ನೋಡಿರಿ, ದಾರಿ ಉದ್ದಕ್ಕೂ ಪಾಮ್ ಫೀಲ್ಡ್ಸ್ ಅದಾವ. ಇಲ್ಲಿ ಪಾಮ್ ಭಾಳ ಬೆಳಿತಾರೆ. ಹಿಂಗೆ ಪಾಮ್ ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಹೀಗಾಗಿ ಪಾಮ್ ಗಿಡಗಳು ಭಾಳ ಇಲ್ಲೇ ಬಸ್ನಾಗ. ಇಲ್ಲಿದು ಪುಟ್ಟರಾಜಯ್ಯ ಏರಿಯಾ ಅಂತ. ಇಲ್ಲೇ ಅನೇಕ ಏರಿಯಾಗಳು ನಮ್ಮ ಭಾರತೀಯ ಹೆಸರುಗಳಿಗೆ ಸಮ್ಮಿಳಿತವಾಗಿವೆ. ಯಾಕಂದ್ರೆ ಇಲ್ಲಿ ಚೋಳರು ಆಳಿದ್ದರಿಂದ ಇಲ್ಲಿ ಹೆಸರುಗಳು ಪುಟ್ಟರಾಜಯ್ಯ, ರಾಜಲೀಲಾ ಇಂಥ ಅನೇಕ ಹೆಸರುಗಳು ಇಲ್ಲಿ ಅದಾವ. ಈಗ ನೋಡಿರಿ, ಇದೆ ನೋಡಿರಿ ಟರ್ಮಿನಲ್ 2. ಈಗ ನಾನು ವೆಬ್ ಚೆಕ್-ಇನ್ ಮಾಡಿದ್ದೆ, ಹೀಗಾಗಿ ನನಗೆ ಡೈರೆಕ್ಟ್ ನನ್ನ ಕಡೆ ಪಾಸ್ ಇತ್ತು. ನಾವು ಬೋರ್ಡಿಂಗ್ ಪಾಸ್ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ವೆಬ್ ಚೆಕ್-ಇನ್ ನಾವು ಮೊಬೈಲ್ನಾಗ ಮಾಡ್ಕೊಂಡಿದ್ದೆ. ಅದನ್ನು ಮಾಡೋದ್ರಿಂದ ನಮಗೆ ಯಾವ ಸೀಟ್ ಅಲಾಟ್ಮೆಂಟ್ ಆಗಿರ್ತೈತಿ ಮತ್ತು ಬೋರ್ಡಿಂಗ್ ಪಾಸು ಅದರಾಗ ಇರ್ತೈತಿ. ಹೀಗಾಗಿ ನಾವು ಕ್ಯೂ ನಿಂತ್ಕೊಂಡು ನಾವು ತೊಗೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಹೀಗಾಗಿ ನನ್ನ ಡೈರೆಕ್ಟ್ ಇಮಿಗ್ರೇಷನ್ ಚೆಕ್ಕಿಂಗ್ ಕಳಿಸಿದ್ರು. ಇಮಿಗ್ರೇಷನ್ ಚೆಕ್ ಆಗಿಂದ ಸೆಕ್ಯೂರಿಟಿ ಚೆಕ್ ಇರ್ತೈತಿ. ಈಗ ನೋಡಿರಿ, ನನ್ನ ಇದಕ್ಕೆ ಇಮಿಗ್ರೇಷನ್ ಚೆಕ್ಕಿಂಗ್ ಕಳಿಸಿದಾರೆ. ನಾನು ಇಮಿಗ್ರೇಷನ್ ಕೌಂಟ್ರಾಗ ಬಂದೆ. ಅಲ್ಲಿ ಇಮಿಗ್ರೇಷನ್ದಾಗ ನಮ್ಗೆ ಪಾಸ್ಪೋರ್ಟು ಎಲ್ಲ ಚೆಕ್ ಮಾಡ್ತಾರೆ. ಅದನ್ನು ಮುಗಿಸ್ಕೊಂಬಂದೆ. ಅತ್ತಾಗಿಂದ ಈಗ ಸೆಕ್ಯೂರಿಟಿ ಚೆಕ್ಕಿಗೆ ಕಾಯ್ಕೊತೀನಿ. ನಂದು ಅಲ್ಲೇ ಊಟ ಮಾಡಿದೆ, ಪಾರ್ಸಲ್ ಕಟ್ಕೊಂಬಂದಿದ್ದೆ. ಯಾಕಂತಂದ್ರೆ ಇಲ್ಲಿ ಏರ್ಪೋರ್ಟ್ನಾಗ ಊಟ ಕಾಸ್ಟ್ಲಿ ಆಗ್ತೈತಲ್ಲ, ಹೀಗಾಗಿ ನಾನು ಅಲ್ಲೇ ಪಾರ್ಸಲ್ ಕಟ್ಕೊಂಬಂದಿದ್ದನ್ನು ಊಟ ಮಾಡಿ ಈಗ ಸೆಕ್ಯೂರಿಟಿ ಚೆಕ್ಕಿಂಗಿಗೆ ವೇಟ್ ಮಾಡ್ತಾಯಿದ್ದೀನಿ. ಅದು ಸೆಕ್ಯೂರಿಟಿ ಚೆಕ್ ಆತಂದ್ರೆ ಮುಂದೆ ನನಗೆ ವಿಮಾನದಾಗ ಹತ್ತಕ್ಕೆ ಅಲೋ ಇರ್ತೈತಿ. ಈಗ ವೇಟ್ ಮಾಡಾಕುಂತಾನೆ ನೋಡಿರಿ. ಇದು ಟರ್ಮಿನಲ್ 2 ಕೌಲಾಲಂಪುರ್ ಏರ್ಪೋರ್ಟ್. ಇದಕ್ಕೆ ಕ್ಲಿಯಾ ಅಂತಾರೆ, ಕೌಲಾಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅದಕ್ಕೆ ಕ್ಲಿಯಾ ಅಂತಾರೆ ಶಾರ್ಟ್ ಫಾರ್ಮ್ನಾಗ. ನೋಡಿರಿ, ಭಾಳ ಅದ್ಭುತ ಐತಿ. ಇದು ಭಾರಿ ದೊಡ್ಡದೈತಿ, ಭಾರಿ ವಿಶಾಲವಾಗಿ ಐತಿ. ಇದು ವೇಟ್ ಮಾಡಾಕುಂತಾನೀಗ ನನ್ನ ಇದೆ ನೋಡಿರಿ ವಿಮಾನ. ನಾನು ಹತ್ತೋ ವಿಮಾನ ಬಂತು. ಈಗ ವಿಮಾನದಾಗ ಎಂಟ್ರಿ ಹೊಡೆದೆ. ಏರ್ ಹೋಸ್ಟೆಸ್ ಬಂದು ಇನ್ಸ್ಟ್ರಕ್ಷನ್ ಕೊಡಾಕುಂತಾರೆ. ಮಲೇಷ್ಯಾಗೆ ವೀಸಾ ಫ್ರೀ ಐತಿ. ಇಲ್ಲಿ ಕೂತ್ಕೊಂಡೆ ನನ್ನ ಸೀಟ್ನಾಗ. ಈಗ 5 ದಿವಸದ ಟೂರ್ ಮುಗಿಸ್ಕೊಂಬಂದು ಈಗ ನಾನು 5 ದಿವ್ಸದಾಗ ಎಷ್ಟು ಖರ್ಚಾಯ್ತು ಮತ್ತು ಏನೇನು ತಯಾರು ಮಾಡ್ಕೊಂಡಿದ್ದೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. 5 ದಿವ್ಸಕ್ಕೆ ಹೋಗಿದ್ನಲ್ಲ ನಾನು ಮಲೇಷ್ಯಾಕ್ಕೆ. ನಂದು ಟೋಟಲ್ ಬಜೆಟ್ ಅಂದ್ರೆ 25,000 ಆಯ್ತು. 25,000 ಅಂದ್ರೆ ಭಾಳ ಚೀಪ್ ಆತಿದು. ಇದು ಚಾಲೆಂಜಿಂಗ್. ಯಾಕಂತಂದ್ರೆ ಇಷ್ಟು ಕಡಿಮೆ ಆಗೋದು ಭಾಳ ಕಷ್ಟ. ಯಾಕಂತಂದ್ರೆ ಹೆಚ್ಚಿಗೆ ನೀವು ಪ್ಯಾಕೇಜ್ ತೊಗೊಂಡು ಹೋದ್ರೆ 35,000, 40,000, 50,000 ಆಗ್ತೈತಿ. ಬಟ್ ನಾನು ಸೋಲೋ ಹೋಗಿರೋದ್ರಿಂದ ಭಾಳ ಚೀಪ್ ಆಯ್ತು. 25,000ದಾಗ ಎಲ್ಲ ಖರ್ಚು ವೆಚ್ಚ ಮಾಡ್ಕೊಂಡು ಬಂದೆ. ಯಾಕಂತಂದ್ರೆ ನಾನು ಫ್ಲೈಟ್ ಸ್ಕೈ ಸ್ಕ್ಯಾನರ್ನಾಗ ಬಳಸಿ ನಾನು ಯೂಸ್ ಮಾಡಿ ಹೋಗಿದ್ದೆ. ಅದಕ್ಕೆ ನನಗೆ 9,500 ಫ್ಲೈಟ್ ಚಾರ್ಜ್ ಸಿಕ್ತು. ಅದು ತ್ರಿವೇಂದ್ರಮಿಂದ. ಯಾಕಂತಂದ್ರೆ ನಾನು ಬೆಂಗಳೂರಿಂದ ಹೋಗ್ಬೋದಾಯ್ತು, ಆದರೆ ಬೆಂಗಳೂರು, ಬಾಂಬೆ, ಚೆನ್ನೈದಿಂದ ಭಾಳ ಕಾಸ್ಟ್ಲಿ ಆಗ್ತಾರೆ. ನೀವು ತಿರುವನಂತಪುರದಿಂದ ಹೋದ್ರೆ ಭಾಳ ಚೀಪ್ ಆಕೈತೆ ರೀ, 9,500ದಾಗ. ಅದು ಜೂನ್ ಜುಲೈದಾಗ ಕಡಿಮೆ ಇರ್ತೈತಿ. ಆ ಟೈಮ್ನಾಗ ನಾನು ಬುಕ್ ಮಾಡಿದ್ದೆ. ಹೀಗಾಗಿ ನನಗೆ ಫ್ಲೈಟ್ ಚಾರ್ಜಸ್ ಕಡಿಮೆ ಆಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಅಕೊಮಡೇಷನ್ ಅಂತಂದ್ರೆ ನಾನು ಇಲ್ಲೇ ಅಗೋಡದಿಂದ ಬುಕ್ ಮಾಡಿದ್ದೆ. ಅಗೋಡದಿಂದ 5 ದಿನಕ್ಕೆ 5,000 ಖರ್ಚಾಯ್ತು. ಆದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಆಯ್ತು. ನಾವು ಬುಕಿಟ್ ಬಿಟ್ಟಂಗೆ ಆಗಲಿ, ಚೈನಾ ಟೌನ್ ಆಗಲಿ ಇಂಥಲ್ಲಿ ಮಾಡಿದ್ರೆ ಇನ್ನೂ ಚೀಪ್ ಆಕಿತ್ತು. 5 ದಿನಕ್ಕೆ 5,000 ಅಂದ್ರೆ ದಿನಕ್ಕೆ ₹1,000 ಬಿದ್ದಂಗೆ ಆಯ್ತು. ಅದೊಂದು ಸ್ವಲ್ಪ ಕಾಸ್ಟ್ಲಿ ಆಯ್ತು. ಯಾಕಂದ್ರೆ ನಾನು ಲಿಟಲ್ ಇಂಡಿಯಾದಾಗ ಮಾಡಿದ್ರಿಂದ ಅದು ಸ್ವಲ್ಪ ಕಾಸ್ಟ್ಲಿ ಆಯ್ತು. ಇನ್ನು ನೆಕ್ಸ್ಟ್ ಬಂದುಬಿಟ್ರೆ ಇಂಟರ್ನಲ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಅಲ್ಲೇ ಸಿಟಿ ಒಳಗೆ ಅಡ್ಡಾಡೋಕ್ಕೆ ನಾವು ಯಾವ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ವಿ ಅಂತಂದ್ರೆ ಬಸ್ಸು ಮತ್ತು ಟ್ರೈನು, ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡಿದ್ದೆ. ಹೀಗಾಗಿ ನನಗೆ ಚೀಪ್ ಆಯ್ತು. ಅದಕ್ಕೆ ₹5,000 ಖರ್ಚಾಯ್ತು. ಈಗ ಫ್ಲೈಟ್ ಚಾರ್ಜಿಗೆ ₹10,000 ಖರ್ಚಾಯ್ತು, ಅಕೊಮಡೇಷನ್ಗೆ ₹5,000 ಖರ್ಚಾಯ್ತು, ಇಂಟರ್ನಲ್ ಟ್ರಾನ್ಸ್ಪೋರ್ಟಿಗೆ ₹5,000. ಅಂದ್ರೆ ಈಗ LRT, MRT, ಮೊನೋ ಟ್ರೈಲ್ ಅದಾವೆ. ಅವಕ್ಕೆಲ್ಲ ನಾವು ಬಟೋಕ್ಯೂಸ್ ಹೋಗಿದ್ದೆ, ಜಂಟಿಂಗ್ ಹೈಲ್ಯಾಂಡ್ಸ್, ಅವನ್ನೆಲ್ಲ ಖರ್ಚು ಎಲ್ಲ ತೊಗೊಂಡ್ರೆ ₹5,000 ಆಯ್ತು. ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಾಗ ಅಡ್ಡಾಡಿದ್ರೆ ಭಾಳ ಚೀಪ್ ಆಗ್ತೈತಿ.
ಅದಕ್ಕೆ 5,000 ರೂಪಾಯಿ ಆಯ್ತು. ಇನ್ನು ನೆಕ್ಸ್ಟ್ ಫುಡ್ಡು, ನಮ್ಮ ಊಟಕ್ಕೆ ನಾನು ವೆಜಿಟೇರಿಯನ್ ಇದ್ದಿದ್ದರಿಂದ ಸ್ವಲ್ಪ ಕಾಸ್ಟ್ಲಿ ಆಯ್ತು. ಒಂದು ದಿನಕ್ಕೆ 1,000 ರೂಪಾಯಿ ಆಯ್ತು, 5 ದಿನಕ್ಕೆ 5,000 ರೂಪಾಯಿ. ಅಂದ್ರೆ ಇವು ಫುಡ್ದು 5,000 ರೂಪಾಯಿ, ಇಂಟರ್ನಲ್ ಟ್ರಾನ್ಸ್ಪೋರ್ಟ್ 5,000 ರೂಪಾಯಿ, ಅತ್ತಾಗಿಂದ ನೆಕ್ಸ್ಟ್ ಅಕೊಮಡೇಷನ್ 5,000 ರೂಪಾಯಿ, ಅತ್ತಾಗಿಂದ 10,000 ರೂಪಾಯಿ ಫ್ಲೈಟ್ ಚಾರ್ಜ್. ಟೋಟಲ್ 25,000ನಾಗ ನಂದು ಮಲೇಷ್ಯಾ ಟೂರು 5 ದಿವಸ 5 ನೈಟ್ಸ್ ಆಯಿತು. 5 ನೈಟ್ಸ್ ಸ್ಟೇ. ಮಲೇಷ್ಯಾಕ್ಕೆ ಹೋಗ್ಬೇಕಂದ್ರೆ ಅನೇಕ ಪ್ಯಾಕೇಜಸ್ ಅದಾವ, ಅನೇಕ ಟೂರಿಸ್ಟ್ ಪ್ಯಾಕೇಜ್ ಕೊಡ್ತಾರೆ. ಅವೆಲ್ಲ 35,000, 40,000, 50,000 ಹೀಗೆಲ್ಲ ಆಗ್ತೈತಿ. ನೀವು ಸೋಲೋ ಹೋದ್ರೆ ಭಾಳ ಚೀಪ್ ಆಕತಿ. ನೀವೇ ಪ್ಲ್ಯಾನ್ ಮಾಡಿ ಹೋದ್ರೆ ನಿಮಗೆ ಚೀಪ್ನ್ಯಾಗ ಹೋಗ್ಬೋದು, ನೀವು ದುಡ್ಡು ಉಳಿಸ್ಬೋದು. ಅದಕ್ಕೆ ಒಂದಿಷ್ಟೆಲ್ಲ ಟಿಪ್ಸ್ ಕೊಟ್ಟಿದ್ದೀನಿ, ಹೆಂಗೆ ಹೋಗ್ಬೇಕು ಅನ್ನೋದನ್ನು ಹೇಳಿದ್ದೀನಲ್ಲ. ಅವನ್ನ ಫಾಲೋ ಮಾಡಿದ್ರೆ ನೀವು ಮಲೇಷ್ಯಾಕ್ಕೆ ಚೀಪ್ ಬಜೆಟ್ನಾಗ, ಯಾಕಂತಂದ್ರೆ ಮಲೇಷ್ಯಾ ಅನ್ನೋದು ಕಂಟ್ರಿ ಅಂತಂದ್ರೆ ಚೀಪೆಸ್ಟ್ ಅದು. ಫ್ಲೈಟ್ ಜಗತ್ತಿನಾಗ ಚೀಪ್ ರೇಟ್ ಇರೋದು ಅಂತಂದ್ರೆ ಮಲೇಷಿಯನ್ ಏರ್ಲೈನ್ಸ್ ಮತ್ತು ಏರ್ ಏಷ್ಯಾ, ಅದಕ್ಕೆ ಚೀಪ್ ಅದಾವ ಮಲೇಷಿಯನ್ ಫ್ಲೈಟ್ಸ್. ಹೀಗಾಗಿ ನಮಗೆ ಟೂರು ಇದು ಆಯ್ತು. ನೀವು ಬೇರೆ ದೇಶಕ್ಕೆ ಹೋದ್ರೆ ಸುಮಾರು ಒಂದು 40,000-50,000 ರೂಪಾಯಿ ಖರ್ಚಾಗ್ತೈತಿ. ಆದ್ರೆ ಮಲೇಷ್ಯಾಕ್ಕೆ ಹೋಗೋದ್ರಿಂದ ಚೀಪ್ ಆಗ್ತೈತಿ. ಆದ್ದರಿಂದ ನಾನು ಮಲೇಷ್ಯಾಕ್ಕೆ ಹೋದೆ. ಈಗ ನನಗೆ ಅನಿಸಿದ್ದನ್ನು ಕೆಲವು ಟಿಪ್ಸನ್ನು ಹೇಳ್ತೀನಿ. ಅಂದ್ರೆ ಸಸ್ತ ಆಗ್ಬೇಕಂದ್ರೆ, ನಮ್ಮ ಟೂರು ಚೀಪ್ ಆಗ್ಬೇಕಂತಂದ್ರೆ ಕೆಲವು ಟಿಪ್ಸ್ ಇರ್ತಾವೆ. ಅವ್ನು ನಾವು ತಿಳ್ಕೊಂಡಿದ್ರೆ ಖಂಡಿತವಾಗಿಯೂ ನಮ್ಮ ಟೂರು ಸಸ್ತ ಆಗ್ತೈತಿ. ಅವೇನಪ್ಪ ಅಂತಂದ್ರೆ, ನಾವು 7 ಕೆ ಜಿಗಿಂತ ಹೆಚ್ಚಿಗೆ ಲಗೇಜ್ ತೊಗೊಂಡು ಹೋಗಿರಬಾರ್ದು. 7 ಕೆ ಜಿಗಿಂತ ತೊಗೊಂಡು ಹೋದ್ರೆ ನಮ್ಗೆ ಹೆಚ್ಚಿಗೆ ಲಗೇಜ್ ಚಾರ್ಜ್ ಹಾಕ್ತಾರೆ. ಎರಡನೇದ್ದು, ನಾವು ಏರ್ಪೋರ್ಟ್ನಾಗ ಊಟ ಮಾಡೋದಾಗಲಿ ಮಾಡಬಾರ್ದು, ಯಾಕಂತಂದ್ರೆ ಅಲ್ಲಿ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇರ್ತೈತಿ. ಮತ್ತು ಏರ್ಪೋರ್ಟ್ನಾಗ ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬಾರ್ದು, ಅಲ್ಲಿ ಭಾಳ ಕಾಸ್ಟ್ಲಿ ಆಗ್ತೈತಿ. ನಾವು ಕರೆನ್ಸಿ ಎಕ್ಸ್ಚೇಂಜನ್ನು ನಾವು ಇಲ್ಲೇ ಬೆಂಗಳೂರಾಗಲಿ ಅಥವಾ ನಮ್ಮ ತ್ರಿವೇಂದ್ರಮ್ ಆಗಲಿ ಹೋಗ್ಬೇಕಾದ್ರೆ ಮಾಡ್ಕೊಂಡಿದ್ದೆ ನಾನು. ಮತ್ತು ನಮ್ಮ ಊರುಗಳಲ್ಲೇ ಸಿಗ್ತಾವೆ. ಹೀಗಾಗಿ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲೇ ನಮ್ಮಲ್ಲಿ ಗುರ್ತಿದ್ದನ್ನು ಮಾಡ್ಕೊಂಡು ಹೋಗೋದೇ ಚಲೋ. ಅತ್ತಾಗಿಂದ ಒಂದು ಕಾರ್ಡ್ ತೊಗೊಂಡು ಹೋಗ್ಬೇಕು ನಾವು. ಅದು ಯಾವುದು ಅಂತಂದ್ರೆ ಈ ಥಾಮಸ್ ಕುಕ್ ಆಗಿರ್ಬೋದು, ಬೇರೆ ಯಾವುದಾದ್ರಿಂದ ಒಂದು ಕಾರ್ಡ್, ಪ್ರೀಪೇಯ್ಡ್ ಕಾರ್ಡ್ ತೊಗೊಂಡು ಹೋದ್ರೆ ಬೆಸ್ಟ್. ಯಾಕಂದ್ರೆ ಕೆಲವು ಕಡೆ ಅಲ್ಲೇ ದುಡ್ಡನ್ನು ಅಕ್ಸೆಪ್ಟ್ ಮಾಡೋದಿಲ್ಲ, ಕಾರ್ಡನ್ನು ಅಕ್ಸೆಪ್ಟ್ ಮಾಡ್ಬೋತಾರೆ. ಫಾರ್ ಎಕ್ಸಾಂಪಲ್, ನಾವು ಜಂಟಿಂಗ್ ಐಲ್ಯಾಂಡ್ ಹೋದ್ರೆ ಅಲ್ಲೇ ನಿಮ್ಗೆ ಕ್ಯಾಶ್ ಅಕ್ಸೆಪ್ಟ್ ಮಾಡೋದೇ ಇಲ್ಲ, ನಮ್ಗೆ ಕಾರ್ಡ್ ಬೇಕೇ ಬೇಕಾ. ಆದ್ದರಿಂದ ನಾವು ಒಂದು ಕಾರ್ಡ್ ಇಟ್ಕೋಬೇಕು. ಅತ್ತಾಗಿಂದ ನಾವು ಸಿಮ್ಮನ್ನ ಏರ್ಪೋರ್ಟ್ನಾಗ ತೊಗೋಬಾರ್ದು, ನಾವು ಹೊರಗಡೆನೇ ತೊಗೋಬೇಕು, ಅಂದ್ರೆ ಚೀಪ್ ಆಕತಿ. ಏರ್ಪೋರ್ಟ್ನಾಗ ನಾವು ಏನೋ ಸಾಮಾನು ತೊಗೊಂಡು ಭಾಳ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಆಗ್ತೈತಿ. ಇವೆಲ್ಲ ಒಂದಿಷ್ಟು ಟ್ರಿಕ್ಸ್ ಅದಾವೆ. ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಗೆ ನಮ್ಮ ಟೂರ್ ಸಸ್ತ ಆಗ್ತೈತಿ. ಯಾಕಂತಂದ್ರೆ ನಾವು ಕ್ಯಾಬ್ ಬುಕ್ ಮಾಡೋದಾಗಲಿ ಬೇರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದ್ರಿಂದ ಕಾಸ್ಟ್ಲಿ ಆಗ್ತೈತಿ. ಇವೆಲ್ಲ ಕೆಲವೊಂದಿಷ್ಟು ನನಗೆ ತಿಳಿದ ನನ್ನ ಟೂರ್ನಲ್ಲಿ ಕಂಡು ಬಂದ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನ, ಇವನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿ ಸಾಮಾನ್ಯ ಜನರು ಸಹಿತ ಮಲೇಷ್ಯಾಕ್ಕೆ ಹೋಗಿ ಬರ್ಬೋದು, ಫಾರಿನ್ ಟೂರಿಗೆ ಹೋಗಿ ಬರ್ಬೋದು. ಇದು ನಂದು ಫಸ್ಟ್ ಇಂಟರ್ನ್ಯಾಷನಲ್ ಟೂರು. 5 ದಿನ ಹೋಗಿ ಬಂದೆ. ನನ್ನ 5 ಸಿರೀಸ್ ಅದಾವೆ, ನಮ್ಮ 5 ವಿಡಿಯೋ ಅದಾವೆ. ಅವನ್ನೆಲ್ಲ ನೋಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನನ್ನ ಚಾನಲನ್ನು ಆಶೀರ್ವಾದಿಸ್ರಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.